ನಮಸ್ಕಾರ, ಎಂಜೆ ನ್ಯೂಸ್ ನೆಟ್ವರ್ಕ್ಗೆ ಸ್ವಾಗತ. ವಿಜಯಪುರ ಜಿಲ್ಲೆಯಲ್ಲಿ ಕಳೆದ 3 ತಿಂಗಳಿಂದ ನಿರಂತರ ಹೋರಾಟ ಮುಂದುವರೆದಿದ್ದು, ಜಿಲ್ಲೆಯಲ್ಲಿರುವ 100ಕ್ಕೂ ಹೆಚ್ಚು ಪದವಿ ಕಾಲೇಜುಗಳನ್ನು ಬಾಗಲಕೋಟೆ ವಿಶ್ವವಿದ್ಯಾಲಯಕ್ಕೆ ಸೇರ್ಪಡೆ ಮಾಡಬೇಕು ಎಂದು ಆಗ್ರಹಿಸಿ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ವತಿಯಿಂದ ತೀವ್ರ ಪ್ರತಿಭಟನೆ ನಡೆಸಲಾಗಿದೆ. ವಿದ್ಯಾರ್ಥಿಗಳಿಗೆ ಹಾಲ್ ಟಿಕೆಟ್ಗಳಲ್ಲಿ ಅಕ್ಷರ ದೋಷಗಳಾಗಲಿ ಅಥವಾ ಪರೀಕ್ಷಾ ಸಂದರ್ಭದಲ್ಲಿ ಎಂಪಿಸಿ ಮಾಡಲು ವಿದ್ಯಾರ್ಥಿಗಳು ದೂರದ ಬೆಳಗಾವಿಗೆ ತೆರಳಬೇಕಾದ ಅನಿವಾರ್ಯತೆಯಿದೆ. ವಿಜಯಪುರದಿಂದ ಬೆಳಗಾವಿಗೆ ಹೋಗಿ ಬರಲು ಒಬ್ಬ ವಿದ್ಯಾರ್ಥಿಗೆ ಸಾವಿರಾರು ರೂಪಾಯಿ ಖರ್ಚಾಗಲಿದ್ದು, ಬಡ ವಿದ್ಯಾರ್ಥಿಗಳಿಗೆ ಇದು ದೊಡ್ಡ ಆರ್ಥಿಕ ಹೊರೆಯಾಗಿ ಪರಿಣಮಿಸಿದೆ. ರಾಜ್ಯ ಸರ್ಕಾರದಲ್ಲಿ ಪ್ರಮುಖ ಶಿಕ್ಷಣ ಸಚಿವರೇ ಇಲ್ಲದಿರುವಂತಾಗಿದ್ದು, ವಿದ್ಯಾರ್ಥಿಗಳ ಈ ಗಂಭೀರ ಸಮಸ್ಯೆಯನ್ನು ಮುಖ್ಯಮಂತ್ರಿಗಳು ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರು ಗಂಭೀರವಾಗಿ ಪರಿಗಣಿಸಿಲ್ಲ ಎಂದು ವಿದ್ಯಾರ್ಥಿ ಸಂಘಟನೆ ಆಕ್ರೋಶ ವ್ಯಕ್ತಪಡಿಸಿದೆ. ಕೂಡಲೇ ಜಿಲ್ಲಾಧಿಕಾರಿಗಳ ಮುಖಾಂತರ ಸರ್ಕಾರಕ್ಕೆ ಮನವಿ ಸಲ್ಲಿಸಲಾಗಿದ್ದು, ವಿಜಯಪುರದ ಎಲ್ಲಾ ಪದವಿ ಕಾಲೇಜುಗಳನ್ನು ಬಾಗಲಕೋಟೆ ವಿಶ್ವವಿದ್ಯಾಲಯಕ್ಕೆ ಸೇರ್ಪಡೆಗೊಳಿಸಬೇಕು, ಇಲ್ಲವಾದಲ್ಲಿ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ನಡೆಸಲಾಗುವುದು ಎಂದು ಎಬಿವಿಪಿ ಎಚ್ಚರಿಕೆ ನೀಡಿದೆ. ಇದೇ ವೇಳೆ ದೇಶಾದ್ಯಂತ ನೀಟ್ ಪರೀಕ್ಷೆ ಹಾಗೂ ವಿದ್ಯಾರ್ಥಿಗಳ ಸಮಸ್ಯೆಗಳ ಕುರಿತು ಸಹ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ನಿರಂತರವಾಗಿ ಧ್ವನಿ ಎತ್ತುತ್ತಾ ಬಂದಿದ್ದು, ವಿದ್ಯಾರ್ಥಿಗಳಿಗೆ ನ್ಯಾಯ ಒದಗಿಸುವ ನಿಟ್ಟಿನಲ್ಲಿ ಹೋರಾಟ ಮುಂದುವರೆದಿದೆ. ದೇಶದ 100ಕ್ಕೂ ಹೆಚ್ಚು ಜಿಲ್ಲೆಗಳಲ್ಲಿ ಎಬಿವಿಪಿ ವತಿಯಿಂದ ವಿದ್ಯಾರ್ಥಿಗಳ ಪರವಾಗಿ ಹೋರಾಟ ನಡೆಸಲಾಗಿದ್ದು, ನೀಟ್ ಪರೀಕ್ಷೆಯಲ್ಲಿ ಸಂಕಷ್ಟಕ್ಕೊಳಗಾದ ವಿದ್ಯಾರ್ಥಿಗಳಿಗೆ ನ್ಯಾಯ ಕೊಡಿಸುವ ಹಾಗೂ ಆತ್ಮಹತ್ಯೆ ಮಾಡಿಕೊಂಡ ವಿದ್ಯಾರ್ಥಿಗಳ ಕುಟುಂಬಗಳಿಗೆ ಅನುದಾನ ನೀಡುವಂತೆ ಆಗ್ರಹಿಸಲಾಗಿದೆ. ವಿದ್ಯಾರ್ಥಿಗಳ ಭವಿಷ್ಯದ ಜೊತೆ ಚೆಲ್ಲಾಟವಾಡುತ್ತಿರುವ ಏಜೆನ್ಸಿಯನ್ನು ಕೂಡಲೇ ತೆರವುಗೊಳಿಸಿ ಬೇರೆ ಸಮರ್ಥ ಏಜೆನ್ಸಿಯನ್ನು ನೇಮಿಸಬೇಕು ಎಂಬುದು ಎಬಿವಿಪಿಯ ಪ್ರಮುಖ ಬೇಡಿಕೆಯಾಗಿದೆ. ಪರೀಕ್ಷಾ ವ್ಯವಸ್ಥೆಯಲ್ಲಿ ಆಗಿರುವ ಲೋಪದೋಷಗಳನ್ನು ಸರಿಪಡಿಸಬೇಕು ಹಾಗೂ ವಿದ್ಯಾರ್ಥಿಗಳ ಹಿತಾಸಕ್ತಿ ಕಾಪಾಡಲು ಸರ್ಕಾರ ಕೂಡಲೇ ಸೂಕ್ತ ಕ್ರಮ ಕೈಗೊಳ್ಳಬೇಕು ಎಂದು ಸಂಘಟನೆಯು ಆಗ್ರಹಿಸಿದೆ. ಈ ಎಲ್ಲಾ ಪ್ರಮುಖ ಮುಖ್ಯಾಂಶಗಳು ಹಾಗೂ ಬೇಡಿಕೆಗಳ ಕುರಿತು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಕೂಡಲೇ ಎಚ್ಚೆತ್ತುಕೊಂಡು ಸೂಕ್ತ ಕ್ರಮ ಕೈಗೊಳ್ಳದಿದ್ದರೆ ಮುಂಬರುವ ದಿನಗಳಲ್ಲಿ ಸರ್ಕಾರದ ವಿರುದ್ಧ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ವತಿಯಿಂದ ದೇಶಾದ್ಯಂತ ಅತ್ಯಂತ ಉಗ್ರ ಹಾಗೂ ಬೃಹತ್ ಮಟ್ಟದ ಹೋರಾಟವನ್ನು ನಡೆಸಲಾಗುವುದು ಎಂದು ಎಬಿವಿಪಿ ಕಾರ್ಯಕರ್ತರು ಎಚ್ಚರಿಕೆ ನೀಡಿದ್ದಾರೆ. ಇಲ್ಲಿರ್ತಕ್ಕಂಥ ಜಿಲ್ಲಾ ಉಸ್ತುವಾರಿ ಸಚಿವರು, ಕರ್ನಾಟಕ ಮಾನ್ಯ ಮುಖ್ಯಮಂತ್ರಿಗಳು ಸಹಿತ ಸೇರಿ ಬೇಗನೆ ಜಿಲ್ಲಾ ಅಧಿಕಾರಿಗಳ ಮುಖಾಂತರ ಲೆಟರ್ ಅನ್ನ ಕೊಟ್ಟಿದ್ದೀವಿ. ಅತಿ ಬೇಗನೆ ಶೀಘ್ರದಲ್ಲಿ ಈ ಹೋರಾಟವನ್ನ ಕೈಗೆತ್ತಿಕೊಂಡು ನಮ್ಮ ಎಲ್ಲಾ ಪದವಿ ಕಾಲೇಜುಗಳನ್ನ ಬಾಗಲಕೋಟೆ ವಿಶ್ವವಿದ್ಯಾಲಯಕ್ಕೆ ಸೇರ್ಪಡೆ ಮಾಡದೇ ಹೋದ್ರೆ ಮುಂದೆ ಜಿಲ್ಲಾ ಉಸ್ತುವಾರಿ ಸಚಿವರ ಕಾರ್ಯಾಲಯ ಆಗಿರ್ಬೋದು, ಜಿಲ್ಲಾ ಅಧಿಕಾರಿಗಳ ಕಾರ್ಯಾಲಯ ಆಗಿರ್ಬೋದು, ಮುಂದೊಂದು ದಿನಮಾನಗಳಲ್ಲಿ ಇದೇ ನಿರಂತರವಾಗಿ ಹೋರಾಟವಾದ್ರೆ ಮೇ ಅಥವಾ ಜೂನ್ ತಿಂಗಳಲ್ಲಿ ಮುಖ್ಯಮಂತ್ರಿಗಳ ವಿಧಾನಸೌಧ ಏನಿದೆ ಆ ವಿಧಾನಸೌಧವನ್ನ ಮುತ್ತಿಗೆ ಹಾಕುವಂತ ಕೆಲಸವನ್ನು ಸಹಿತ ವಿದ್ಯಾರ್ಥಿ ಪರಿಷತ್ ಮಾಡುತ್ತಂತೆ ಅಂತ ಆಗ್ರಹ. ಈಗ ವಿಶ್ವವಿದ್ಯಾಲಯ ಜಮಖಂಡಿಗೆ ಶಿಫ್ಟ್ ಮಾಡ್ಬೇಕಂತ ಹೇಳ್ತಾ ಇದ್ದೀವಿ, ಅದು ವಿಜಯಪುರ್ನಾಗ ಯಾಕೆ ಮಾಡಬಾರ್ದು? ವಿಜಯಪುರ ಮಾಡಕ್ಕೆ ಆಗಲ್ಲ. ಯಾಕೆ ಆಗಲ್ಲಪ್ಪ ಅಂತಂದ್ರೆ ಹಿಂದೆ ಇರ್ತಕ್ಕಂಥ ಸರ್ಕಾರ ಜಿಲ್ಲೆಗೆ ಒಂದು ವಿಶ್ವವಿದ್ಯಾಲಯ ಮಾಡ್ತು. ಆ ಸಂದರ್ಭದಲ್ಲೇ ಸರ್ಕಾರಕ್ಕೆ ಮಾಡಕ್ಕಾಗಿಲ್ಲ. ಆದ್ರೆ ಈ ಸಿಚುವೇಶನ್ ನೋಡ್ಬೇಕಪ್ಪ ಅಂತಂದ್ರೆ ವಿಶ್ವವಿದ್ಯಾಲಯಕ್ಕೆ ಸರ್ಕಾರ ಹತ್ರ ದುಡ್ಡಿಲ್ಲ, ಅವರೇ ಕೊಳ್ಳೆ ಹೊಡಿತಾ ಇದ್ದಾರೆ. ಪ್ರತಿಯೊಂದು ಡಿಪಾರ್ಟ್ಮೆಂಟ್, ಮೂಡ ಹಗರಣ ಆಗಿರ್ಬೋದು ಅದರಲ್ಲಿ ದುಡ್ಡು ಹೊಡಿತಾರೆ, ನೀರಾವರಿ ಸಚಿವರಾಗಿರ್ತಾರೆ ಅದರಲ್ಲಿ ದುಡ್ಡು ಹೊಡಿತಾರೆ. ಸಚಿವ ಸ್ಥಾನವನ್ನ ಕೊಟ್ಟಿದ್ದಾರೆ, ಆದ್ರೆ ಅಲ್ಲಿರ್ತಕ್ಕಂಥ ಸಚಿವರೇ ಸಹಿತ ಸಚಿವ ಸ್ಥಾನ ತಗೊಳಕ್ ಆಗ್ತಾ ಇಲ್ಲ. ಜಮಖಂಡಿಗೆ ಮಾಡಿದ್ರೆ ದುಡ್ಡು ಖರ್ಚಾಗಲ್ಲ. ಜಮಖಂಡಿಗೆ ಮಾಡಿದ್ರೆ ದುಡ್ಡು ಖರ್ಚಾಗುತ್ತೆ, ಆದ್ರೆ ಬೆಳಗಾವಿಗೆ ಹೋಗಿ ಬರ್ಬೇಕಪ್ಪ ಅಂತಂದ್ರೆ 350 ಅಂತ 7,000 ಅಂತ ಖರ್ಚಾಗುತ್ತೆ. ಆದ್ರೆ ನಾವು ಜಮಖಂಡಿಗೆ ಹೋಗ್ಬೇಕಪ್ಪ ಅಂತಂದ್ರೆ ಕೇವಲ 63 ರೂಪಾಯಿ. ವಿಜಯಪುರದಿಂದ ವಿದ್ಯಾರ್ಥಿಗಳು ಹೋಗಿ 63 ರೂಪಾಯಿದಲ್ಲಿ ಒಳಗೆ ಬರ್ತಾರೆ. ಆದ್ರೆ ಇಲ್ಲಿ ಜಿಲ್ಲೆ ನೀವು ಹೇಳ್ತಾ ಇರೋದು ನಿಮ್ ಬೇಡಿಕೆ ಕರೆಕ್ಟ್ ಇದೆ, ಬಟ್ ಇದೇ ಬೇಡಿಕೆ ನೀವು ವಿಜಯಪುರ್ನಾಗೆ ಮಾಡಿ ಅಂತ ಬೇಡಿಕೆ ಹೋರಾಟ ಮಾಡಬಹುದು. ಆದ್ರೆ ಸಹಿತ ಸರ್ಕಾರಕ್ಕೆ ಮಾಡಕ್ಕಾಗಲ್ಲ. ನಾವು ಹಿಂದೇನು ಸಹಿತ ವಿಶ್ವವಿದ್ಯಾಲಯ, ಪ್ರತ್ಯೇಕ ವಿಶ್ವವಿದ್ಯಾಲಯನ ಕೊಡ್ಲೇಬೇಕಂತೇಳಿ ಹೋರಾಟ ಮಾಡೋ ಸಂದರ್ಭದಲ್ಲಿ ಬಿಜಾಪುರಕ್ಕೆ ಆಗಲ್ಲ, ಬಿಜಾಪುರ ಜಿಲ್ಲೆಗೆ ಮಾಡಕ್ ಆಗಲ್ಲ, ಬಾಗಲಕೋಟೆ ಜಿಲ್ಲೆಗೆ ಮಾಡ್ಬೇಕಂತ ನಿಮ್ ಬೇಡಿಕೆ. ಬಿಜಾಪುರ್ನಾಗ ಯಾಕೆ ಬೇಡ? ವಿಜಯಪುರ ಜಿಲ್ಲೆಯಲ್ಲೇ ನಾವು ಮಾಡ್ಬೇಕಂತ ಸಂದರ್ಭದಲ್ಲಿ ವಿದ್ಯಾರ್ಥಿಗಳು ಸಾಕಷ್ಟು ಪ್ರತಿಭಟನೆ ಇದ್ದಂತ ಸಂದರ್ಭದಲ್ಲಿ ಮೊನ್ನೆ ಈ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ MB ಪಾಟೀಲ್ ಅವರು ಈಗ ಸರ್ಕಾರ ಹತ್ರ ದುಡ್ಡಿಲ್ಲ ಅಂತೇಳಿ ಓಪನ್ ಆಗಿ ಮೀಡಿಯಾ ಮುಂದೆ ಹೇಳಿದ್ದಾರೆ. ಬಾಗಲಕೋಟ್ನಲ್ಲಿ ಆಲ್ರೆಡಿ ಹೇಳಿದಾವಲ್ಲ ವಿಶ್ವವಿದ್ಯಾಲಯ, ಮತ್ತೊಂದು ಬಾಗಲಕೋಟೆ ಅಂತ ಬಿಜಾಪುರಕ್ಕೆ ಅನ್ಯಾಯ ಆಗಲ್ಲ. ಇದು ಬಿಜಾಪುರಕ್ಕೆ ಅನ್ಯಾಯ ಆಗಿದೆ. ಈಗ ನಿಮ್ ಬೇಡಿಕೆ ನೀವು ಬಿಜಾಪುರ ಅಂತ ಬಿಟ್ಟು ಬಾಗಲಕೋಟೆ ಜಮಖಂಡಿ ಮಾಡ್ತಾ ಇದ್ರಿ. ಆಲ್ರೆಡಿ ಬಾಗಲಕೋಟ್ನಲ್ಲಿ 2 ವಿಶ್ವವಿದ್ಯಾಲಯ ಇದ್ದು ಕಾರಣಕ್ಕೆ ನೀವು ಬಾಗಲಕೋಟೆ ಬೇಡಿಕೆ ಹಾಕಿಟ್ಟು ಇದಾವೆ. ಆದ್ರೂ ಸಹಿತ ಇದಕ್ಕೆ ವಿದ್ಯಾರ್ಥಿ ಪರಿಷತ್ತಿನ ಆಗ್ರಹ ಏನಪ್ಪಾ ಅಂತಂದ್ರೆ ನಮ್ಮಲ್ಲಿ ಮಹಿಳೆ ಇರ್ತಕ್ಕಂಥ ಮಹಿಳಾ ವಿಶ್ವವಿದ್ಯಾಲಯ ಏನಿದೆ ಇದೊಂದು ಇಲ್ಲೇ ಆಗ್ಬೇಕಲ್ಲ, ಇದೊಂದು ಇಲ್ಲೇ ಮಾಡಿ. ನಾವ್ ಹೇಳೋದಕ್ಕೆ ಇಲ್ಲಿರ್ತಕ್ಕಂಥ ಮಹಿಳಾ ವಿಶ್ವವಿದ್ಯಾಲಯ ಏನಿದೆ ಅದಕ್ಕೆ ಮರ್ಜ್ ಮಾಡಿ ನಮಗೆ ಕೊಡ್ಬೇಕಂತ ಸಂದರ್ಭದಲ್ಲಿ ನಾವು ಹೋರಾಟ ಮಾಡಿದೀವಿ. ವಿಶ್ವವಿದ್ಯಾಲಯ ಕೊಡ್ಬೇಕಂತೇಳಿ ಆದರ್ಶ ಹೋರಾಟ ಮಾಡುವಂತ ಸಂದರ್ಭದಲ್ಲಿ ಸರ್ಕಾರ ಮಾಡಕ್ಕಾಗಿಲ್ಲ. ಅದಕ್ಕಾಗಿ
ಇದನ್ನು ಸಹಿತ ವಿಶ್ವವಿದ್ಯಾಲಯ ಜಮಖಂಡಿ ಕೊಟ್ಟ ತಕ್ಷಣನೇ ಮತ್ತೆ ಜೂನ್ ನಂತರ ನಮ್ದು 1 ವರ್ಷ ಹೋರಾಟ ಚಾಲು ಆಗುತ್ತೆ. ಪ್ರತ್ಯೇಕ ವಿಶ್ವವಿದ್ಯಾಲಯ ಬೇಕಂತೇಳಿ ಎಬಿವಿಪಿ ಆಗ್ರಹ ಇದೆ. ರಾಣಿ ಚೆನ್ನಮ್ಮ ಯೂನಿವರ್ಸಿಟಿಗೆ ವಿಜಯಪುರ ಜಿಲ್ಲೆನಲ್ಲಿ ವಿಜಯಪುರ ಮಹಿಳಾ ಯೂನಿವರ್ಸಿಟಿ ಅಪೋಸಿಟ್ ನಲ್ಲಿ ಲೈನ್ ವೇಕೆಂಟ್ ಇದೆ, ಎಲ್ಲಾ ವೇಕೆಂಟ್ ಇದೆ. ಇದಕ್ಕೆ ನೀವು ಎಲ್ಲಾ ಸೌಲಭ್ಯ ಇದೆ, ಬಿಟ್ಟು ಬಾಗಲಕೋಟ್ಗೆ ಬೇಕಂತ ಹೋರಾಟ ಮಾಡ್ತಿದ್ರಿ. ಅದ್ರಾಗ ಏನಾದ್ರೂ ಸ್ಪೆಷಲ್ ಏನಾದ್ರೂ ನಿಮ್ಗೆ ಅಂದ್ರೆ ಬಿಜಾಪುರ ಜಿಲ್ಲೆ ಬೇಡ, ಬಾಗಲಕೋಟ್ನಾಗ ಜಮಖಂಡಿಗೆ ಮಾಡ್ಬೇಕಂದ್ರೆ ಅದ್ರ ಏನಾದ್ರೂ ನಿಮ್ಗೆ ಏನು ಅಪೇಕ್ಷೆ ಇಲ್ಲ. ನಮ್ ಬಿಜಾಪುರ ಜಿಲ್ಲೆ ಮಾಡಿದ್ರು ಒಳ್ಳೇದೇ. ಎಬಿವಿಪಿ ಇಷ್ಟೇ ಆಗ್ರಹ ಇದೆ. ನಾವು ಇವತ್ತು ತಗೊಂಡಿರ್ತಕ್ಕಂತ ವಿಷಯ ಏನಪ್ಪಾ ಅಂತಂದ್ರೆ ಬಾಗಲಕೋಟೆ ವಿಶ್ವವಿದ್ಯಾಲಯಕ್ಕೆ ಸೇರಿಸಬೇಕು ಅನ್ನೋ ಉದಾಹರಣೆ ಏನಪ್ಪಾ ಅಂತಂದ್ರೆ ಈ ವಿಶ್ವವಿದ್ಯಾಲಯ ಪ್ರತ್ಯೇಕ ವಿಶ್ವವಿದ್ಯಾಲಯ ಸರ್ಕಾರಕ್ಕೆ ಮಾಡಕ್ಕಾಗಲ್ಲ ಅಂತ ನಾವು ಹೇಳಲ್ಲ. ಯಾಕಂದ್ರೆ ನಾವು ಹಿಂದೆ ಹೋರಾಟ ಮಾಡೋಂತ ಸಂದರ್ಭದಲ್ಲಿ ಸರ್ಕಾರಕ್ಕೆ ಮಾಡಕ್ಕಾಗಿಲ್ಲ. ಅದರಿಂದ ಆಗ್ರಹ ಏನಿದೆಯಪ್ಪ ಅಂತಂದ್ರೆ ಬಾಗಲಕೋಟೆ ವಿಶ್ವವಿದ್ಯಾಲಯ ಸೇರ್ಪಡೆ ಮಾಡಿದ ತಕ್ಷಣ ಮತ್ತೆ ಪ್ರತ್ಯೇಕ ವಿಶ್ವವಿದ್ಯಾಲಯ ಕೊಡ್ಬೇಕಂತೇಳಿ ಎಬಿವಿಪಿ ಹೋರಾಟ ಮಾಡುತ್ತೆ. ಒಂದ್ ಯೂನಿವರ್ಸಿಟಿ ಮಾಡಕ್ ಸರ್ಕಾರ ಕಡೆ ದುಡ್ಡಿಲ್ಲ. ಇನ್ನೊಂದು ನೀವು ಆದ ನಂತರ ಮತ್ತೊಂದು ವಿಶ್ವವಿದ್ಯಾಲಯಕ್ಕೆ ಹೋರಾಟ ಮಾಡ್ತೀನಿ ಅಂತ ಈಗ ನೀವು ಹೇಳ್ತಾ ಇದ್ರಲ್ವಾ, ಅದು ಹೆಂಗಾಗತ್ತೆ? ಆಗತ್ತೆ ಹೋರಾಟ. ಎಬಿವಿಪಿ ಕೆಲಸ ವಿದ್ಯಾರ್ಥಿ ಹೋರಾಟ ಮಾಡತ್ತೆ, ವಿದ್ಯಾರ್ಥಿ ಹೋರಾಟ ಸಕ್ಸಸ್ ಆಗತ್ತೆ, ಅದಕ್ಕೆ ಎರಡನೇ ಮಾತಿಲ್ಲ. ಆದ್ರೆ ನೀವ್ ಹೇಳ್ತಾ ಇರೀರಿ ನಮ್ಮ ಸರ್ಕಾರ ಕಡೆ ದುಡ್ಡಿಲ್ಲ, ಯೂನಿವರ್ಸಿಟಿ ಮಾಡಕ್ ದುಡ್ಡಿಲ್ಲ, ಆಗಲ್ಲ. ನಮ್ಮ ಸರ್ಕಾರ ಒಂದ್ ನಿಮಿಷ ದುಡ್ಡಿಲ್ಲ ಅಂತ ಹೇಳ್ತಾ ಇದ್ರಿ. ಇನ್ನೊಂದ್ ಕಡೆ ಹೇಳ್ತಾ ಇದ್ರಿ ಬಾಗಲಕೋಟ್ ನಲ್ಲಿ ಆದ ನಂತರ ನಾವು ವಿಜಯಪುರಕ್ಕೂ ಒಂದ್ ಮತ್ತೊಂದು ಹೋರಾಟ ಇಟ್ಕೊಂಡು ವಿಜಯಪುರಕ್ಕೂ ನಾವು ಮಾಡ್ತೀವಿ ಅಂತ ಹೇಳ್ತಾ ಇದ್ರಿ. ಇದನ್ನೇ ನೀವು ವಿಜಯಪುರಕ್ಕೆ ಯಾಕೆ ನೀವು ಹೋರಾಟ ಮಾಡ್ತೀರ? ಅಥವಾ ನೀಟ್ ಪೇಪರ್ ಲೀಕ್ ಆಗಿತ್ತು ಅವಾಗ ನೀವು ಹೋರಾಟ ಮಾಡಿ, ನೀಟ್ ಪೇಪರ್ ಲೀಕ್ ಆದ ಅವಾಗ ನೀವು ಎಲ್ಲಿದ್ರಿ? ಅವಾಗ ಮಾಡ್ಬೋದಾಗಿತ್ತು ನೀವು ಹೋರಾಟ. ನೀಟ್ ಪೇಪರ್ ಹೋರಾಟ ಆದಂತ ಸಂದರ್ಭದಲ್ಲಿ ಇದೇ ಅಂಬೇಡ್ಕರ್ ವಿಜಯಪುರ ನಗರದ ಅಂಬೇಡ್ಕರ್ ಚೌಕ್ ನಲ್ಲಿ ವಿದ್ಯಾರ್ಥಿ ಪರಿಷತ್ತು ಸತತವಾಗಿ 400ಕ್ಕೂ ಹೆಚ್ಚು ವಿದ್ಯಾರ್ಥಿಗಳನ್ನ ಸೇರಿ ಹೋರಾಟ ಮಾಡಿರ್ತಕ್ಕಂಥ ಸಂಘ ಅಂದ್ರೆ ಎಬಿವಿಪಿ ಯಾವತ್ತೂ ಸ್ವಾಗತ ಮಾಡುತ್ತೆ. ಆದ್ರೆ ಅಲ್ಲಿರ್ತಕ್ಕಂಥ ಹೋರಾಟದ ಸಿಚುವೇಶನ್ ಬೇರೆ ಇತ್ತು. ದೇಶವನ್ನ ಹಾಳನ್ನ ಮಾಡುವಂತ, ಉಂಟನ್ನ ಮಾಡುವಂತ, ಪೊಲೀಸ್ ಇಲಾಖೆಗೆ ಕಲ್ಲೊಗೆಯುವಂತ, ದೇಶ ವಿರೋಧಿ ಘೋಷಣೆಗಳನ್ನ ಕೂಗುವಂತ ಕೆಲಸ ಆ ಜಂತರ್ ಮಂತರ್ ನಲ್ಲಿ ನಡೀತು. ಆದ್ರೆ ದೇಶ ಮೇ ತುಕಡೆ ಹೋಗಿ ಅಂತ ಸಂದರ್ಭದಲ್ಲಿ ಆ ಘೋಷಣೆಯನ್ನ ಅಲ್ಲಿರ್ತಕ್ಕಂಥ ಭಾರತೀಯ ವಿದ್ಯಾರ್ಥಿ ಪರಿಷತ್ ವಿಜಯಪುರ ವತಿಯಿಂದ ಇವತ್ತು ಹೋರಾಟ ಮಾಡಿರ್ತಕ್ಕಂಥ ವಿಷಯ ಏನಪ್ಪಾ ಅಂತಂದ್ರೆ ಕಳೆದ 3 ತಿಂಗಳಿಂದ ಸತತವಾಗಿ ವಿಜಯಪುರ ಜಿಲ್ಲೆಯಲ್ಲಿರ್ತಕ್ಕಂಥ 130ಕ್ಕೂ ಹೆಚ್ಚು ಪದವಿ ಕಾಲೇಜುಗಳನ್ನ ಬಾಗಲಕೋಟೆ ವಿಶ್ವವಿದ್ಯಾಲಯಕ್ಕೆ ಸೇರ್ಪಡೆ ಮಾಡ್ಬೇಕಂತೇಳಿ ಎಬಿವಿಪಿ ಸತತ 3 ತಿಂಗಳಿಂದ ಹೋರಾಟವನ್ನು ಮಾಡ್ಕೊಂಡು ಬರ್ತಾ ಇದೆ. ಯಾಕೆ ಈ ವಿಶ್ವವಿದ್ಯಾಲಯಗಳನ್ನ ಸೇರ್ಪಡೆ ಮಾಡ್ಬೇಕಪ್ಪ ಅಂತಂದ್ರೆ ಸಾಕಷ್ಟು ವಿದ್ಯಾರ್ಥಿಗಳಿಗೆ ಸಮಸ್ಯೆ ಆಗ್ತಾ ಇದೆ. ಯಾವ ರೀತಿ ಸಮಸ್ಯೆ ಅಪ್ಪ ಅಂತಂದ್ರೆ ನೋಡ್ತಿರ್ಬೋದು, ಮಾರ್ಕ್ಸ್ ಕಾರ್ಡ್ಗಳಾಗಿರ್ಬೋದು, ಅದೇ ರೀತಿ ಎಕ್ಸಾಮ್ ನಡೆಯತಕ್ಕಂಥ ಸಂದರ್ಭದಲ್ಲಿ ಎಂಪಿಸಿಗಳನ್ನ ಮಾಡ್ತಾರೆ. ಪ್ರತಿ ಸೆಮ್ಗಳಿಗೆ ಎಂಪಿಸಿಯನ್ನ ಮಾಡ್ತಾರೆ. ಒಬ್ಬ ಎಂಪಿಸಿ ಮಾಡ್ತಕ್ಕಂಥ ವಿದ್ಯಾರ್ಥಿಗಳು ವಿಜಯಪುರ ಜಿಲ್ಲೆಯಲ್ಲಿ ಪ್ರತಿ ಸೆಮ್ಗೆ 380ಕ್ಕೂ ಹೆಚ್ಚು ವಿದ್ಯಾರ್ಥಿಗಳನ್ನ ಸಹಿತ ಎಂಪಿಎಸ್ ಅನ್ನ ಮಾಡ್ತಾರೆ. ಆ ವಿದ್ಯಾರ್ಥಿ ಉದಾಹರಣೆ ಈಗ ನಾವು ನೋಡ್ಕೋಬೇಕಪ್ಪ ಅಂತಂದ್ರೆ ಸಿಂದಗಿ ತಾಲೂಕಿನಲ್ಲಿ ಇರ್ತಕ್ಕಂಥ ಮೊರಟಿಗೆ ಆಗಿರ್ಬೋದು, ಅಲ್ಲಿ ಸುತ್ತಮುತ್ತ ಇರ್ತಕ್ಕಂಥ ಹಳ್ಳಿಗಳಾಗಿರ್ಬೋದು, ಆಲ್ಮೇಲ್ನಲ್ಲಿ ಇರ್ತಕ್ಕಂಥ ಸುತ್ತಮುತ್ತ ಹಳ್ಳಿಗಳಲ್ಲಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳಿದಾವೆ. ಆ ಕಾಲೇಜುಗಳಿಂದ ವಿದ್ಯಾರ್ಥಿಗಳು ಬೆಳಗಾವಿಗೆ ಹೋಗ್ಬೇಕಪ್ಪ ಅಂತಂದ್ರೆ ಬೆಳಗ್ಗೆ 7 ಗಂಟೆ ಅಥವಾ 6 ಗಂಟೆಗೆ ಮೆಟ್ಟ ಬಿಟ್ಟನಪ್ಪ ಅಂತಂದ್ರೆ 1 ಗಂಟೆ 2 ಗಂಟೆ ಆಗುತ್ತೆ ಬೆಳಗಾವಿ ಮುಟ್ಟಕ್ಕೆ. ಆ ವಿದ್ಯಾರ್ಥಿಗಳು ಮುಟ್ಟಿದ ತಕ್ಷಣ ಫ್ರೆಶಪ್ ಅನ್ನ ಮಾಡ್ಕೊಂಡು ವಿಶ್ವವಿದ್ಯಾಲಯಕ್ಕೆ ಹೋಗ್ಬೇಕಂದ್ರೆ 3-3.5 ಗಂಟೆ ಆಗುತ್ತೆ. ಆ ಸಂದರ್ಭದಲ್ಲಿ ವಿಶ್ವವಿದ್ಯಾಲಯ ಇನ್ನು 1.5 ಗಂಟೆ ಇರುತ್ತೆ. ಆದ್ರೆ ಆ ವಿದ್ಯಾರ್ಥಿಗಳ ಕೆಲಸ ಆಗೋದಿಲ್ಲ. ಆ ವಿದ್ಯಾರ್ಥಿಗಳನ್ನ ಹಿನ್ನಡೆಯನ್ನ ಮಾಡತಕ್ಕಂಥ ಸಂದರ್ಭದಲ್ಲಿ ವಿಶ್ವವಿದ್ಯಾಲಯ ವಿದ್ಯಾರ್ಥಿಗಳಿಗೆ ಬಹಳ ಅನ್ಯಾಯವಾಗ್ತಾ ಇದೆ. ಸಾಕಷ್ಟು ವಿದ್ಯಾರ್ಥಿಗಳು ಅಂದ್ರೆ ವಿಜಯಪುರದಲ್ಲಿ 15,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿದ್ದಾರೆ. ಆದ್ರೆ ಒಂದು ಮಾರ್ಕ್ಸ್ ಕಾರ್ಡ್ ಅಲ್ಲಿ ಒಂದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಆದ್ರೂ ಸಹಿತ ನಾವು ಇವತ್ತು ಬೆಳಗಾವಿಗೆ ಹೋಗ್ಬೇಕಂತ ಸಂದರ್ಭ ಬಂದಿದೆ. ಆದ್ರೆ ಅಲ್ಲಿ ಹೋದಂತ ಸಂದರ್ಭದಲ್ಲಿ ಒಂದಿನ ಸ್ಟೇ ಇರಬೇಕು. ಸ್ಟೇ ಇರತಕ್ಕಂಥ ಸಂದರ್ಭದಲ್ಲಿ 1,000, 2,000, 1,200 ಅಥವಾ 1,300 ತನಕ ಖರ್ಚಾಗುತ್ತೆ. ಒಂದು ವಿದ್ಯಾರ್ಥಿ ಬೆಳಗಾವಿಗೆ ಹೋಗಿ ಬರ್ಬೇಕಪ್ಪ ಅಂತಂದ್ರೆ ಪೂರ್ತಿಯಾಗಿ ಎಂಪಿಸಿ ದಂಡವನ್ನ ಕಟ್ಟಿ ಹಿಡಿದು ಒಟ್ಟು 7,000ಕ್ಕೂ ಹೆಚ್ಚು ಒಂದು ವಿದ್ಯಾರ್ಥಿ ದಂಡವನ್ನ ಮಾಡುವಂತ ಸಂದರ್ಭದಲ್ಲಿ ಇವತ್ತು ವಿಶ್ವವಿದ್ಯಾಲಯ ಮಾಡ್ತಾ ಇದೆ. ಆದ್ರೆ ಈ ಸಂದರ್ಭದಲ್ಲಿ ನಾವು ಯೋಚನೆಯನ್ನ ಮಾಡಬೇಕು. ರಾಜ್ಯ ಸರ್ಕಾರದಲ್ಲಿ ನಾವು ಯಾರಿಗೆ ಹೇಳ್ಬೇಕಪ್ಪ ಅಂತಂದ್ರೆ ಶಿಕ್ಷಣ ಸಚಿವರೇ ಇಲ್ಲ. ಅಂತ ಸಂದರ್ಭದಲ್ಲಿ ವಿದ್ಯಾರ್ಥಿ ಸಮುದಾಯ ಏನು ಹೇಳ್ಬೇಕಪ್ಪ ಅಂತಂದ್ರೆ ಇಲ್ಲಿರ್ತಕ್ಕಂಥ ಮುಖ್ಯಮಂತ್ರಿಗಳು ಯಾವ ರೀತಿ ನಿರ್ಲಕ್ಷ್ಯದ ಮಾಡ್ತಾ ಇದಾರಪ್ಪ ಅಂತಂದ್ರೆ ನಾವು ನೋಡ್ತಾ ಇರ್ಬೋದು. ಸರ್ಕಾರಿ ನೌಕರಿಗಳನ್ನ ಕರೆದಿದ್ದಾರೆ. ಆ ಸಂದರ್ಭದಲ್ಲಿ 70 ಲಕ್ಷ, 60 ಲಕ್ಷ, 80 ಲಕ್ಷ ಕೊಟ್ಟು ಡೀಲನ್ನ ಮಾಡ್ತಾ ಇದ್ದಾರೆ. ಆದ್ರೆ ಪ್ರತಿಭಾವಂತ ವಿದ್ಯಾರ್ಥಿಗಳು ಈ ಸಂದರ್ಭದಲ್ಲಿ ಹೋರಾಟವನ್ನ ಮಾಡಿ ಇಲ್ಲಿ ಇರ್ತಕ್ಕಂಥ ಹೋರಾಟದಲ್ಲಿ ಇರ್ತಕ್ಕಂಥ ಯಾರು ಶ್ರೀಮಂತರ ಮಕ್ಕಳಲ್ಲ, ಇಲ್ಲಿ ಇರ್ತಕ್ಕಂಥ ಬಡವರ ಮಕ್ಕಳು ಸಾಕಷ್ಟು ಹೋರಾಟವನ್ನ ಮಾಡಿ ಆ ವಿದ್ಯಾರ್ಥಿಗಳಿಗೆ ನ್ಯಾಯ ಕೊಡಿಸುವಂತ ಸಂದರ್ಭದಲ್ಲಿ ವಿದ್ಯಾರ್ಥಿ ಪರಿಷತ್ ಕೆಲಸ ಮಾಡ್ತಾ ಇದೆ. ಅಲ್ಲಿ ಈ ಬೇಗನೆ ಇಲ್ಲಿರ್ತಕ್ಕಂಥ ಜಿಲ್ಲಾ ಉಸ್ತುವಾರಿ ಸಚಿವರು, ಕರ್ನಾಟಕ ಮಾನ್ಯ ಮುಖ್ಯಮಂತ್ರಿಗಳು ಸಹಿತ ಸೇರಿ ಬೇಗನೆ ಜಿಲ್ಲಾ ಅಧಿಕಾರಿಗಳ ಮುಖಾಂತರ ಲೆಟರ್ ಅನ್ನ ಕೊಟ್ಟಿದ್ದೀವಿ. ಅತಿ ಬೇಗನೆ ಶೀಘ್ರದಲ್ಲಿ ಈ ಹೋರಾಟವನ್ನ ಕೈಗೆತ್ತಿಕೊಂಡು ನಮ್ಮ ಎಲ್ಲಾ ಪದವಿ ಕಾಲೇಜುಗಳನ್ನ ಬಾಗಲಕೋಟೆ ವಿಶ್ವವಿದ್ಯಾಲಯಕ್ಕೆ ಸೇರ್ಪಡೆ ಮಾಡದೇ ಹೋದ್ರೆ ಮುಂದೆ ಜಿಲ್ಲಾ ಉಸ್ತುವಾರಿ ಸಚಿವರ ಕಾರ್ಯಾಲಯ ಆಗಿರ್ಬೋದು, ಜಿಲ್ಲಾ ಅಧಿಕಾರಿಗಳ ಕಾರ್ಯಾಲಯ ಆಗಿರ್ಬೋದು, ಮುಂದೊಂದು ದಿನಮಾನಗಳಲ್ಲಿ ಇದೇ ನಿರಂತರವಾಗಿ ಹೋರಾಟವಾದ್ರೆ ಮೇ ಅಥವಾ ಜೂನ್ ತಿಂಗಳಲ್ಲಿ ಮುಖ್ಯಮಂತ್ರಿಗಳ ವಿಧಾನಸೌಧ ಏನಿದೆ ಆ ವಿಧಾನಸೌಧವನ್ನ ಮುತ್ತಿಗೆ ಹಾಕುವಂತ ಕೆಲಸವನ್ನು ಸಹಿತ ವಿದ್ಯಾರ್ಥಿ ಪರಿಷತ್ ಮಾಡುತ್ತಂತ ಹೇಳ್ತಾ
ಆಗ್ರಹ. ಈಗ ವಿಶ್ವವಿದ್ಯಾಲಯ ನೀವು ಜಮಖಂಡಿಗೆ ಶಿಫ್ಟ್ ಮಾಡ್ಬೇಕಂತ ಹೇಳ್ತಾ ಇದ್ರಿ. ಹಾ. ಅದು ವಿಜಯಪುರ್ನಾಗ ಯಾಕೆ ಮಾಡಬಾರ್ದು? ವಿಜಯಪುರ ಮಾಡಕ್ಕೆ ಆಗಲ್ಲ. ಯಾಕೆ ಆಗಲ್ಲಪ್ಪ ಅಂತಂದ್ರೆ ಹಿಂದೆ ಇರ್ತಕ್ಕಂಥ ಸರ್ಕಾರ ಜಿಲ್ಲೆಗೆ ಒಂದು ವಿಶ್ವವಿದ್ಯಾಲಯ ಮಾಡ್ತು. ಆ ಸಂದರ್ಭದಲ್ಲೇ ಸರ್ಕಾರಕ್ಕೆ ಮಾಡಕ್ಕಾಗಿಲ್ಲ. ಆದ್ರೆ ಈ ಸಿಚುವೇಶನ್ ನೋಡ್ಬೇಕಪ್ಪ ಅಂತಂದ್ರೆ ವಿಶ್ವವಿದ್ಯಾಲಯಕ್ಕೆ ಸರ್ಕಾರ ಹತ್ರ ದುಡ್ಡಿಲ್ಲ, ಅವರೇ ಕೊಳ್ಳೆ ಹೊಡಿತಾ ಇದ್ದಾರೆ. ಪ್ರತಿ ಒಂದು ಡಿಪಾರ್ಟ್ಮೆಂಟ್, ಮೂಡ ಹಗರಣ ಆಗಿರ್ಬೋದು ಅದ್ರಲ್ಲಿ ದುಡ್ಡು ಹೊಡಿತಾರೆ, ನೀರಾವರಿ ಸಚಿವರಾಗಿರ್ತಾರೆ ಅದರಲ್ಲಿ ದುಡ್ಡು ಹೊಡಿತಾರೆ, ಸಚಿವ ಸ್ಥಾನವನ್ನ ಕೊಟ್ಟಿದ್ದಾರೆ ಆದ್ರೆ ಅಲ್ಲಿರ್ತಕ್ಕಂಥ ಸಚಿವರೇ ಸಹಿತ ಸಚಿವ ಸ್ಥಾನ ತಗೊಳಕ್ ಆಗ್ತಾ ಇಲ್ಲ. ಜಮಖಂಡಿಗೆ ಮಾಡಿದ್ರೆ ದುಡ್ಡು ಖರ್ಚಾಗಲ್ಲ. ಜಮಖಂಡಿಗೆ ಮಾಡಿದ್ರೆ ದುಡ್ಡು ಖರ್ಚಾಗುತ್ತೆ, ಆದ್ರೆ ಬೆಳಗಾವಿಗೆ ಹೋಗಿ ಬರ್ಬೇಕಪ್ಪ ಅಂತಂದ್ರೆ 350 ಅಂತ 7,000 ಅಂತ ಖರ್ಚಾಗುತ್ತೆ. ಆದ್ರೆ ನಾವು ಜಮಖಂಡಿಗೆ ಹೋಗ್ಬೇಕಪ್ಪ ಅಂತಂದ್ರೆ ಕೇವಲ 63 ರೂಪಾಯಿ, ಬಿಜಾಪುರದಿಂದ ವಿದ್ಯಾರ್ಥಿಗಳು ಹೋಗಿ 63 ರೂಪಾಯಿದಲ್ಲಿ ಒಳಗೆ ಬರ್ತಾರೆ. ಆದ್ರೆ ಇಲ್ಲಿ ಜಿಲ್ಲೆ ನೀವು ಹೇಳ್ತಾ ಇರೋದು ನಿಮ್ ಬೇಡಿಕೆ ಕರೆಕ್ಟ್ ಇದೆ, ಬಟ್ ಇದೇ ಬೇಡಿಕೆ ನೀವು ವಿಜಯಪುರ್ನಾಗೆ ಮಾಡಿ ಅಂತ ಬೇಡಿಕೆ ನೀವು ಹೋರಾಟ ಮಾಡಬಹುದಲ್ಲ? ಮಾಡಬಹುದು, ಆದ್ರೆ ಸಹಿತ ಸರ್ಕಾರಕ್ಕೆ ಮಾಡಕ್ಕಾಗಲ್ಲ. ನಾವು ಹಿಂದೇನು ಸಹಿತ ವಿಶ್ವವಿದ್ಯಾಲಯ, ಪ್ರತ್ಯೇಕ ವಿಶ್ವವಿದ್ಯಾಲಯನ ಕೊಡ್ಲೇಬೇಕಂತೇಳಿ ಹೋರಾಟ ಮಾಡೋ ಸಂದರ್ಭದಲ್ಲಿ ಅಂದ್ರೆ ಬಿಜಾಪುರಕ್ಕೆ ಆಗಲ್ಲ, ಬಿಜಾಪುರ ಜಿಲ್ಲೆಗೆ ಮಾಡಕ್ ಆಗಲ್ಲ, ಬಾಗಲಕೋಟ್ ಜಿಲ್ಲೆಗೆ ಮಾಡ್ಬೇಕಂತ ನಿಮ್ ಬೇಡಿಕೆ. ಬಿಜಾಪುರ್ನಾಗ ಯಾಕೆ ಬೇಡ? ವಿಜಯಪುರ ಜಿಲ್ಲೆಯಲ್ಲೇ ನಾವು ಮಾಡ್ಬೇಕಂತ ಸಂದರ್ಭದಲ್ಲಿ ವಿದ್ಯಾರ್ಥಿಗಳು ಸಾಕಷ್ಟು ಪ್ರತಿಭಟನೆ ಇದ್ದಂತ ಸಂದರ್ಭದಲ್ಲಿ ಮೊನ್ನೆ ಈ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ MB ಪಾಟೀಲ್ ಅವರು ಈಗ ಸರ್ಕಾರ ಹತ್ರ ದುಡ್ಡಿಲ್ಲ ಅಂತೇಳಿ ಓಪನ್ ಆಗಿ ಮೀಡಿಯಾ ಮುಂದೆ ಹೇಳಿದ್ದಾರೆ. ಬಾಗಲಕೋಟ್ ನಲ್ಲಿ ಆಲ್ರೆಡಿ ಹೇಳಿದಾವಲ್ಲ ವಿಶ್ವವಿದ್ಯಾಲಯ, ಮತ್ತೊಂದು ಬಾಗಲಕೋಟ್ ಅಂತ ಬಿಜಾಪುರಕ್ಕೆ ಅನ್ಯಾಯ ಆಗಲ್ಲ? ಇದು ಬಿಜಾಪುರಕ್ಕೆ ಅನ್ಯಾಯ ಆಗಿದೆ. ಈಗ ನಿಮ್ ಬೇಡಿಕೆ ನೀವು ಬಿಜಾಪುರ ಅಂತ ಬಿಟ್ಟು ಬಾಗಲಕೋಟ್ ಜಮಖಂಡಿ ಮಾಡ್ತಾ ಇದ್ರಿ. ಆಲ್ರೆಡಿ ಬಾಗಲಕೋಟ್ ನಲ್ಲಿ 2 ವಿಶ್ವವಿದ್ಯಾಲಯ ಇದ್ದು ಕಾರಣಕ್ಕೆ ನೀವು ಬಾಗಲಕೋಟೆ ಬೇಡಿಕೆ ಹಾಕಿಟ್ಟು ಇದಾವೆ. ಆದ್ರೂ ಸಹಿತ ಇದಕ್ಕೆ ವಿದ್ಯಾರ್ಥಿ ಪರಿಷತ್ತಿನ ಆಗ್ರಹ ಏನಪ್ಪಾ ಅಂತಂದ್ರೆ ನಮ್ಮಲ್ಲಿ ಮಹಿಳೆ ಇರ್ತಕ್ಕಂಥ ಮಹಿಳಾ ವಿಶ್ವವಿದ್ಯಾಲಯ ಏನಿದೆ, ಇದೊಂದು ಇಲ್ಲೇ ಆಗ್ಬೇಕಲ್ಲ, ಇದೊಂದು ಇಲ್ಲೇ ಮಾಡಿ. ನಾವ್ ಹೇಳೋದಕ್ಕೆ ಇಲ್ಲಿರ್ತಕ್ಕಂಥ ಮಹಿಳಾ ವಿಶ್ವವಿದ್ಯಾಲಯ ಏನಿದೆ ಅದಕ್ಕೆ ಮರ್ಜ್ ಮಾಡಿ ನಮಗೆ ಕೊಡ್ಬೇಕಂತ ಸಂದರ್ಭದಲ್ಲಿ ನಾವು ಹೋರಾಟ ಮಾಡಿದೀವಿ. ಹೊಸ ವಿದ್ಯಾಲಯ ಕೊಡ್ಬೇಕಂತೇಳಿ ಹೋದ ವರ್ಷ ಹೋರಾಟ ಮಾಡುವಂತ ಸಂದರ್ಭದಲ್ಲಿ ಸರ್ಕಾರ ಮಾಡಕ್ಕಾಗಿಲ್ಲ. ಅದಕ್ಕಾಗಿ ಇದನ್ನು ಸಹಿತ ವಿಶ್ವವಿದ್ಯಾಲಯ ಜಮಖಂಡಿ ಕೊಟ್ಟ ತಕ್ಷಣನೇ ಮತ್ತೆ ಜೂನ್ ನಂತರ ನಮ್ದು 1 ವರ್ಷ ಹೋರಾಟ ಚಾಲು ಆಗುತ್ತೆ. ಪ್ರತ್ಯೇಕ ವಿಶ್ವವಿದ್ಯಾಲಯ ಬೇಕಂತೇಳಿ ABVP ಆಗ್ರಹ. ರಾಣಿ ಚೆನ್ನಮ್ಮ ಯೂನಿವರ್ಸಿಟಿಗೆ ವಿಜಯಪುರ ಜಿಲ್ಲೆನಲ್ಲಿ ವಿಜಯಪುರ ಮಹಿಳಾ ಯೂನಿವರ್ಸಿಟಿ ಅಪೋಸಿಟ್ ನಲ್ಲಿ ಲೈನ್ ವೇಕೆಂಟ್ ಇದೆ, ಎಲ್ಲಾ ವೇಕೆಂಟ್ ಇದೆ. ಇದಕ್ಕೆ ಎಲ್ಲಾ ಸೌಲಭ್ಯ ಇದೆ, ಎಲ್ಲಾ ಬಿಟ್ಟು ಬಾಗಲಕೋಟ್ಗೆ ಬೇಕಂತ ಹೋರಾಟ ಮಾಡ್ತಿದ್ರಿ. ಅದ್ರಾಗ ಏನಾದ್ರೂ ಸ್ಪೆಷಲ್ ಏನಾದ್ರೂ ನಿಮ್ಗೆ ಅಂದ್ರೆ ಬಿಜಾಪುರ ಜಿಲ್ಲೆ ಬೇಡ, ಬಾಗಲಕೋಟ್ನಾಗ ಜಮಖಂಡಿಗೆ ಮಾಡ್ಬೇಕಂದ್ರೆ ಅದ್ರ ಏನಾದ್ರೂ ನಿಮ್ಗೆ ಏನು ಅಪೇಕ್ಷೆ ಇಲ್ಲ. ನಮ್ ಬಿಜಾಪುರ ಜಿಲ್ಲೆ ಮಾಡಿದ್ರು ಒಳ್ಳೇದೇ. ABVP ಇಷ್ಟೇ ಆಗ್ರಹ ಇದೆ. ನಾವು ಇವತ್ತು ತಗೊಂಡಿರ್ತಕ್ಕಂಥ ವಿಷಯ ಏನಪ್ಪಾ ಅಂತಂದ್ರೆ ಬಾಗಲಕೋಟೆ ವಿಶ್ವವಿದ್ಯಾಲಯಕ್ಕೆ ಸೇರಿಸಬೇಕು ಅನ್ನೋ ಉದಾಹರಣೆ ಏನಪ್ಪಾ ಅಂತಂದ್ರೆ ಈ ವಿಶ್ವವಿದ್ಯಾಲಯ ಪ್ರತ್ಯೇಕ ವಿಶ್ವವಿದ್ಯಾಲಯ ಸರ್ಕಾರಕ್ಕೆ ಮಾಡಕ್ಕಾಗಲ್ಲ ಅಂತ ಹೇಳಲ್ಲ. ಯಾಕಂದ್ರೆ ನಾವು ಹಿಂದೆ ಹೋರಾಟ ಮಾಡಂತ ಸಂದರ್ಭದಲ್ಲಿ ಸರ್ಕಾರಕ್ಕೆ ಮಾಡಕ್ಕಾಗಿಲ್ಲ. ಅದರಿಂದ ಆಗ್ರಹ ಏನಿದೆಯಪ್ಪ ಅಂತಂದ್ರೆ ಬಾಗಲಕೋಟೆ ವಿಶ್ವವಿದ್ಯಾಲಯ ಸೇರ್ಪಡೆ ಮಾಡಿದ ತಕ್ಷಣ ಮತ್ತೆ ಪ್ರತ್ಯೇಕ ವಿಶ್ವವಿದ್ಯಾಲಯ ಕೊಡ್ಬೇಕಂತೇಳಿ ABVP ಹೋರಾಟ ಮಾಡಿ. ಒಂದ್ ಯೂನಿವರ್ಸಿಟಿ ಮಾಡಕ್ ಸರ್ಕಾರ ಕಡೆ ದುಡ್ಡಿಲ್ಲ, ಇನ್ನೊಂದು ನೀವು ಆದ ನಂತರ ಮತ್ತೊಂದು ವಿಶ್ವವಿದ್ಯಾಲಯಕ್ಕೆ ಹೋರಾಟ ಮಾಡ್ತೀನಿ ಅಂತ ನೀವು ಹೇಳ್ತಾ ಇದ್ರಲ್ವಾ, ಅದು ಹೆಂಗಾಗತ್ತೆ? ಆಗತ್ತೆ ಹೋರಾಟ. ABVP ಕೆಲಸ ವಿದ್ಯಾರ್ಥಿ ಹೋರಾಟ ಮಾಡತ್ತೆ, ವಿದ್ಯಾರ್ಥಿ ಹೋರಾಟ ಸಕ್ಸಸ್ ಆಗತ್ತೆ, ಅದಕ್ಕೆ ಎರಡನೇ ಮಾತಿಲ್ಲ. ಆದ್ರೆ ನೀವ್ ಹೇಳ್ತಾ ಇರೀರಿ ನಮ್ಮ ಸರ್ಕಾರ ಕಡೆ ದುಡ್ಡಿಲ್ಲ, ಯೂನಿವರ್ಸಿಟಿ ಮಾಡಕ್ ದುಡ್ಡಿಲ್ಲ, ಆಗಲ್ಲ. ನಮ್ಮ ಸರ್ಕಾರ ಒಂದ್ ನಿಮಿಷ ದುಡ್ಡಿಲ್ಲ ಅಂತ ಹೇಳ್ತಾ ಇದ್ರಿ. ಇನ್ನೊಂದ್ ಕಡೆ ಹೇಳ್ತಾ ಇದ್ರಿ ಬಾಗಲಕೋಟ್ ನಲ್ಲಿ ಆದ ನಂತರ ನಾವು ವಿಜಯಪುರಕ್ಕೂ ಮತ್ತೊಂದು ಹೋರಾಟ ಇಟ್ಕೊಂಡು ವಿಜಯಪುರಕ್ಕೂ ನಾವು ಮಾಡ್ತೀವಿ ಅಂತ ಹೇಳ್ತಾ ಇದ್ರಿ. ಇದನ್ನೇ ನೀವು ವಿಜಯಪುರಕ್ಕೆ ಯಾಕೆ ಹೋರಾಟ ವಿಜಯಪುರಕ್ಕೆ ಯಾಕೆ ಕೊಡ್ಬೇಕು ಆಗಲ್ಲಪ್ಪ ಅಂತ ಇನ್ನೊಂದು ಹೇಳ್ಬೇಕಂದ್ರೆ ಒಂದು ವಿಶ್ವವಿದ್ಯಾಲಯ ಬೇಕಂದ್ರೆ 40,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಬೇಕು. ಅದು ಇರೋದ್ರಿಂದ ಬಾಗಲಕೋಟೆ ವಿಜಯಪುರ ವಿಶ್ವವಿದ್ಯಾಲಯ ಸಪರೇಟ್ ಅನ್ನು ಮಾಡಕ್ಕಾಗಲ್ಲ. ಯಾಕೆ ಮಾಡಕ್ಕಾಗಲ್ಲಪ್ಪ ಅಂತಂದ್ರೆ ಒಂದು ವಿಶ್ವವಿದ್ಯಾಲಯ ಮಾಡ್ಬೇಕತ್ತಪ್ಪ ಅಂತಂದ್ರೆ ಅಲ್ಲಿ ಒಬ್ರು VC ಬೇಕು, ಅಲ್ಲಿರ್ತಕ್ಕಂಥ ಕುಲಾಧಿಪತಿಗಳು ಬೇಕು, ರಿಜಿಸ್ಟ್ರಿ ಬೇಕು. ಇವೆಲ್ಲಾನು ಸಹಿತ ಸರ್ಕಾರಕ್ಕೆ ಕೂಡಲೇ ಮಾಡಕ್ಕಾಗಲ್ಲ. ಅದಕ್ಕೆ ಬಹಳಷ್ಟು ಸಮಯ ಬೇಕಾಗುತ್ತೆ. ಅದರಿಂದ ನಾವೇನ್ ಮಾಡ್ತಾ ಇದೀವಿ, ಈ ಹಿಂದಿನ ವರ್ಷ ಏನಿದೆ 890ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು MPC ಆಗಿದೆ. ಆ ವಿದ್ಯಾರ್ಥಿಗಳು ಸಹಿತ ಇನ್ನೂ ಆದ್ರೆ ಬೆಳಗಾವಿಯಲ್ಲಿದ್ದಾರೆ. 1 ತಿಂಗಳಾಯ್ತು ಉಳಿದು. ಆ ವಿದ್ಯಾರ್ಥಿಗಳ ಸಮಸ್ಯೆಯನ್ನು ಬಗೆಹರಿಸ್ತಾ ಇಲ್ಲ. ಅದಕ್ಕೆ RCU ಯೂನಿವರ್ಸಿಟಿ ಆಗ್ತಾ ಇಲ್ಲ. ಅದ್ರ ಸಂಬಂಧಪಟ್ಟಂತೆ ಬಾಗಲಕೋಟೆ ವಿಶ್ವವಿದ್ಯಾಲಯ ಸೇರ್ಪಡೆ ಮಾಡಿದ್ರೆ ಅದು ಬಗೆಹರಿದ ನಂತರನೇ ಏನೈತೆ ಪ್ರತ್ಯೇಕ ವಿಶ್ವವಿದ್ಯಾಲಯ ಬೇಕಂತೆ ವಿಜಯಪುರ ಜಿಲ್ಲೆಯ ವಿದ್ಯಾರ್ಥಿ ಪರಿಷತ್ ಹೋರಾಟ ಮಾಡುತ್ತೆ. ಸರ್, ಬರೀ ಇದ್ರ ಬಗ್ಗೆ ನೀವು ಹೋರಾಟ ಮಾಡ್ತೀರಾ ಅಥವಾ ನೀಟ್ ಪೇಪರ್ ಲೀಕ್ ಆಗಿತ್ತು ಅವಾಗ ನೀವು ಹೋರಾಟ ಮಾಡಿ? ನೀಟ್ ಪೇಪರ್ ಲೀಕ್ ಆದ ಅವಾಗ ನೀವು ಎಲ್ಲಿದ್ರಿ? ಅವಾಗ ಮಾಡ್ಬೋದಾಗಿತ್ತು ನೀವು ಹೋರಾಟ? ನೀಟ್ ಪೇಪರ್ ಹೋರಾಟ ಆದಂತ ಸಂದರ್ಭದಲ್ಲಿ ಇದೇ ಅಂಬೇಡ್ಕರ್ ವಿಜಯಪುರ ನಗರದ ಅಂಬೇಡ್ಕರ್ ಚೌಕ್ ನಲ್ಲಿ ವಿದ್ಯಾರ್ಥಿ ಪರಿಷತ್ತು ಸತತವಾಗಿ 400ಕ್ಕೂ ಹೆಚ್ಚು ವಿದ್ಯಾರ್ಥಿಗಳನ್ನ ಸೇರಿ ಹೋರಾಟ ಮಾಡಿರ್ತಕ್ಕಂಥ ಸಂಘಟನೆ. ಇಡೀ ದೇಶದಲ್ಲಿ ಡೆಲ್ಲಿ ಯೂನಿವರ್ಸಿಟಿ ಆದಂತ ಸಂದರ್ಭದಲ್ಲಿ ಅಧ್ಯಕ್ಷರಾಗಿರ್ತಕ್ಕಂಥ ಆರ್ಯನ್ ಮಾನ್ ಸ್ಟೂಡೆಂಟ್ ವಿದ್ಯಾರ್ಥಿಯ ಸಂಘಟನೆ, ಆರ್ಯನ್ ಮಾನ್ ಸಂಘಟನೆ ಆಗಿರ್ತಕ್ಕಂಥ ವಿದ್ಯಾರ್ಥಿಯ ಅಧ್ಯಕ್ಷ ಏನಿದಾನೋ ಆ ವಿದ್ಯಾರ್ಥಿ 8,000 ವಿದ್ಯಾರ್ಥಿಗಳ ನೇತೃತ್ವದಲ್ಲಿ ನೀಟ್ ಪರೀಕ್ಷೆ ಆದಂತ ಸಂದರ್ಭದಲ್ಲಿ ಶೈಕ್ಷಣಿಕ NTA ಏಜೆನ್ಸಿ ಏನಿದೆ ಆ NTA ಏಜೆನ್ಸಿಗೆ ಮುತ್ತಿಗೆ ಹಾಕಿರ್ತಕ್ಕಂಥ ಪ್ರಥಮ ಸಂಘಟನೆ ಯಾವ್ದಾದ್ರು ಇದ್ರೆ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ತು. ಇವತ್ತು ನಾನು ಹೇಳ್ತಾ ಇಲ್ಲ, ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲ ಹೇಳ್ತಾ ಇದೆ, ನೀವು ನೋಡಬಹುದು.
ಇಲ್ಲ, ಈಗ ಎಷ್ಟೋ ವಿದ್ಯಾರ್ಥಿಗಳು ಆತ್ಮಹತ್ಯೆ ಮಾಡ್ಕೊಂಡ್ರಲ್ಲಿ ಅದ್ರ ಬಗ್ಗೆ ನಿಮ್ದು ಆತ್ಮಹತ್ಯೆ ಮಾಡ್ಕೊಂತಕ್ಕಂತ ವಿದ್ಯಾರ್ಥಿಗಳಿಗೆ ಎಬಿವಿಪಿ ಏನ್ ಮಾಡಿದೆ, ಸರ್ಕಾರದಿಂದ 2 ಕೋಟಿ ಅನುದಾನ ಕೊಡಬೇಕು, ಕೂಡಲೇ NTA ಏಜೆನ್ಸಿಯನ್ನ ತೆರವುಗೊಳಿಸಬೇಕು, ಅಲ್ಲಿರ್ತಕ್ಕಂತ ಶಿಕ್ಷಣ ಸಚಿವರನ್ನ ಸಸ್ಪೆಂಡ್ ಮಾಡಬೇಕು, ಕೂಡಲೇ ಹೊಸ ಏಜೆನ್ಸಿಯನ್ನ ತೆಗೆದು ಪೂರ್ತಿ ಸ್ಟಿಕ್ ಆಗಿ ಮುಂದಿನ ವರ್ಷ ಬರ್ತಕ್ಕಂತ ಶಿಕ್ಷಣ ಸಚಿವರಿಗೆ ಉಚ್ಚಾಟನೆ ಮಾಡ್ಬೇಕು, ಅವ್ರದ್ದು ರಾಜೀನಾಮೆ ತಗೋಬೇಕು. ಈ ಒಂದೇ ಮಾತಿಗೆ ಜೆನ್ ಅಂತ ಜಂಜಿ ಹಾಗೂ CGP ಎಲ್ಲಾರು 37 ದಿವಸ ಹೋರಾಟಕ್ಕೆ ಕೂತಿದ್ರು. ಆಮೇಲೆ ನಮ್ಮ ನೋಡ್ರಿ, ದೊಡ್ಡ ಸೈಂಟಿಸ್ಟ್ ಅವರು ಸಾಕಷ್ಟು 20 ದಿವಸ ಉಪವಾಸ ಸತ್ಯಾಗ್ರಹನು ಕೂತಿರು. ಅವಾಗ ಅವ್ರ ಫೇವರ್ ನಲ್ಲಿ ಅಥವಾ ಅವ್ರ ಬಗ್ಗೆ ಅಥವಾ ನೀಟ್ನ ಏನು 2 ಕೋಟಿ ಅನುದಾನ ಕೂಡ ಅಂತ ಹೇಳ್ತಾ ಇದ್ರಿ. ಅದ್ರ ಬಗ್ಗೆ ನಿಮ್ದು ಯಾವ ರೀತಿ ವಿಜಯಪುರ ಜಿಲ್ಲೆನಲ್ಲಿ ಅಥವಾ ವಿಜಯಪುರ ನಗರದಲ್ಲಿ ಯಾವ ರೀತಿ ಪ್ರತಿಭಟನೆ ಸರ್? ನೋಡ್ರಿ, ಹೋರಾಟದಲ್ಲಿ ನಾವು ನೀಟ್ ಹೋರಾಟವನ್ನ ಮಾಡಿದ್ವಿ ವಿಜಯಪುರ. ಯಾಕಂದ್ರೆ ಎಬಿಪಿ ಯಾವತ್ತೂ ಸ್ವಾಗತ ಮಾಡುತ್ತೆ. ಆದ್ರೆ ಅಲ್ಲಿರ್ತಕ್ಕಂತ ಹೋರಾಟದ ಸಿಚುವೇಶನ್ ಬೇರೆ ಇತ್ತು. ದೇಶವನ್ನ ಹಾಳನ್ನ ಮಾಡುವಂತ, ಉಂಟನ್ನ ಮಾಡುವಂತ, ಪೊಲೀಸ್ ಇಲಾಖೆಗೆ ಕಲ್ಲೋಗಿಯುವಂತ, ದೇಶ ವಿರೋಧಿ ಘೋಷಣೆಗಳನ್ನ ಕೂಗುವಂತ ಕೆಲಸ ಆ ಜಂತರ್ ಮಂತರ್ನಲ್ಲಿ ನಡೀತು. ಆದ್ರೆ ದೇಶ ಮೇ ತುಕಡೆ ಹೋಗಿ ಅಂತ ಸಂದರ್ಭದಲ್ಲಿ ಆ ಘೋಷಣೆಯನ್ನ ಅಲ್ಲಿರ್ತಕ್ಕಂತ ಪ್ರತಿನಿಧಿಗಳು ಪ್ರೊಟೆಸ್ಟ್ ನಲ್ಲಿ ಕೂಗಿದಿಲ್ಲ. ವಿಸಲ್ಸ್ ಇದೆ ಸರ್, ಅದು ನಿಮ್ ಕಡೆ ವಿಸಲ್ಸ್ ಇದೆ, ಸೋಷಿಯಲ್ ಮೀಡಿಯಾದಲ್ಲೇ ಓಡ್ತಾ ಇದೆ. ಅದು ಪೋಸ್ಟರ್ ಮಾಡ್ಕೊಂಡ್ ಬಂದಿದ್ರು, ಅದು ತನಿಖೆ ಮಾಡ್ದಾಗ ಗೊತ್ತಾಯ್ತು ಆ ಹೋರಾಟದವ್ರು ಇದ್ದಿದ್ದೇ ಇಲ್ಲ ಅವರು ಅಂತ ಹೇಳಿ. ಯಾರು ಬರೀ ಪೆಂಪ್ಲೇಟ್ ಮಾಡಿದೈತಿ, ಅವ್ರು ಯಾರು ಘೋಷಣೆ ಕೂಗೇ ಇಲ್ಲ ಅಲ್ಲಿ. ಆಯ್ತು, ಈಗ ಹೋರಾಟ ಘೋಷಣೆ ಕೂಗಿಲ್ಲ ಅಂತ ಹೇಳ್ತಾರೆ. ಸಾಕಷ್ಟು ಸೋಷಿಯಲ್ ಮೀಡಿಯಾಗಳಲ್ಲಿ ಬರ್ತಾ ಇದೆ. ನಾವ್ ಹೇಳೋದು ಏನಪ್ಪಾ ಅಂತಂದ್ರೆ ಎಬಿವಿಪಿ ನೀಟ್ ಬಗ್ಗೆ ಸ್ವಾಗತ ಮಾಡಿದೆ. ಎಬಿವಿಪಿ ಸಾಕಷ್ಟು ಇಡೀ ದೇಶಾದ್ಯಂತ ಒಟ್ಟು 129 ಜಿಲ್ಲೆಗಳಲ್ಲಿ ಹೋರಾಟವನ್ನ ಮಾಡಿ ಆ ವಿದ್ಯಾರ್ಥಿಗೆ ನ್ಯಾಯ ಕೊಡಿಸುವಂತ ಕೆಲಸ ಮತ್ತು ಆತ್ಮಹತ್ಯೆ ಮಾಡ್ಕೊಂಡಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ 2 ಕೋಟಿ ಅನುದಾನ, NTA ಏಜೆನ್ಸಿಯನ್ನ ತೆರವುಗೊಳಿಸಿ ಬೇರೆ ಏಜೆನ್ಸಿಯನ್ನ ತೆಗಿಬೇಕು ಅಂತ ಹೇಳಿ ಆಗ್ರಹ ಮಾಡಿರ್ತಕ್ಕಂಥ ಸಂಘಟನೆ ಮಂತರ್ನಲ್ಲಿ ನಡೆದಂತ ಹೋರಾಟಕ್ಕೆ ನೀವು ವಿರೋಧ ಮಾಡಿದ್ರಿ. ಆದ್ರೆ ಅವ್ರದೇ ಬೇಡಿಕೆ ಎಬಿವಿಪಿ ಅವತ್ತು ಜಂತರ್ ಮಂತರ್ ನಡೆದಂತ ಹೋರಾಟದಲ್ಲಿ ಒಟ್ಟು ವಿರೋಧ ಮಾಡಿಲ್ಲ. ವಿದ್ಯಾರ್ಥಿಗಳ ಹೋರಾಟ ಆದ್ರೆ ವಿದ್ಯಾರ್ಥಿಗಳಿಗೆ ಎಬಿವಿಪಿ ಅವತ್ತು ಸಹಿತ ಬೆನ್ನೆಲುಬಾಗಿ ಎಬಿವಿಪಿ ಅವತ್ತು ನೀವು ನೀಟ್ ಸಲುವಾಗಿ ಹೋರಾಟ ಮಾಡಿದ್ದೀರಿ, ಅವರು ಮಾಡಿದ್ದಾರೆ. ನಿಮ್ ಬೇಡಿಕೆ 2 ಕೋಟಿದಿತ್ತು, ನಿಮ್ ಪೂರ್ಣ ಆಗಿಲ್ಲ. ಆದ್ರೆ ಅವ್ರದ್ದು 1 ಕೋಟಿದಿತ್ತು, ಅವ್ರದ್ದು ಪೂರ್ಣ ಆಯ್ತು. ಇದ್ರ ಬಗ್ಗೆ ನಿಮ್ ಏನ್ ಅಭಿಪ್ರಾಯ? 1 ಕೋಟಿನೂ ಸಹಿತ ನಮ್ದು 2 ಕೋಟಿನೂ ಪೂರ್ಣ ಆಗುತ್ತೆ, ಸರ್ಕಾರ ಮಾಡುತ್ತೆ. ಅದ್ರ ಮೇಲೆ ನಮಗೆ ವಿಶ್ವಾಸವಿದೆ. ಸರ್ಕಾರವು ಸಹಿತ ಕೂಡಲೇ ಮಾಡ್ಲಿಲ್ಲಪ್ಪ ಅಂತಂದ್ರೆ ದೇಶದಲ್ಲಿ ಮತ್ತೆ ಎಬಿವಿಪಿ ಬೀದಿಗಿಳಿದು ನೀಟ್ ಬಗ್ಗೆ ಹೋರಾಟವನ್ನ ಮಾಡುತ್ತೆ. ಅದು ನಿಮ್ಮ ಬೇಡಿಕೆ ಮತ್ತು ಇದು ನಿಮ್ಮ ಬೇಡಿಕೆ ಪೂರ್ಣ ಆಗ್ಲಿಕ್ಕಂದ್ರೆ ನಿಮ್ ಮುಂದಿನ ನಡೆ ಏನು? ಮುಂದಿನ ನಡೆ ನಮ್ದು ಪ್ರತಿಭಟನೆ ಇರುತ್ತೆ. ನಾವು ಬೀದಿಗಿಳಿದು ಹೋರಾಟ ಮಾಡ್ತೀವಿ. 1949 ನಂತರ ಎಬಿವಿಪಿ ವಿದ್ಯಾರ್ಥಿಗಳಿಗೋಸ್ಕರ ಕೆಲಸ ಮಾಡ್ಕೊಂಡು ಬರ್ತಾ ಇದೆ. ಎಬಿವಿಪಿ ವಿದ್ಯಾರ್ಥಿಗಳ ಪರ ಇರುತ್ತೆ ಅಂತ ಹೇಳ್ತಾ ನಾನು ಮುಗಿಸ್ತಾ ಇದ್ದೀನಿ. ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯ ಏನೈತಲ್ರಿ, ನಮಗದು ಜಮಖಂಡಿಗರ ಸೇರಿಸ್ಬೇಕ್ರಿ. ಯಾಕಂತಂದ್ರೆ ಈಗ ದೂರದಿಂದ ಎಲ್ಲಾ ವಿದ್ಯಾರ್ಥಿಗಳು ಬರಾಕ್ ಬಾಳ ಕಷ್ಟ ಆಗ್ತೈತ್ರಿ. ಬೆಳಗಾವ್ ಹೋಗಿ ಕಲಿದಂದ್ರೆ ಏನ್ ಸುಮ್ಮ ಐತೇನ್ರಿ? ಇಲ್ಲಿಂದ ಅಲ್ಲಿಗೆ ಹೋಗ್ಬೇಕಂದ್ರ ಬಸ್ ಒಳಗ್ ಜರ್ನಿ ಮಾಡುದ್ರಾಗೆ ಅರ್ಧ ಟೈಮ್ ಹೋಗ್ತೈತ್ರಿ. ಹಂಗ ಅರ್ಧ ಟೈಮ್ ಹೋಯ್ತಂದ್ರ ಇಲ್ಲಿ ನಾವ್ ಕಲಿದರೆ ಏನ್ರಿ? ಇಲ್ಲೆಲ್ಲಾ ಫ್ರೆಶ್ ಅಪ್ ಆಗಿ ಅಲ್ಲಿ ಬಸ್ ಒಳಗ್ ಜರ್ನಿ ಮಾಡುದ್ರಾಗ ನಮ್ದು ಓದುದರೆ ಹೆಂಗ್ ಆಗ್ತೈತ್ರಿ? ಹೆಂಗ್ ವಿಚಾರ ಮಾಡುದ್ರಿ ಇದು? ಅದ್ರ ಸಂಬಂಧ ಬಹಳಷ್ಟು ವಿದ್ಯಾರ್ಥಿಗಳು ಬಡವರದಾರಿ, ಅವ್ರಿಗೆ ಆರ್ಥಿಕವಾಗಿ ಕಷ್ಟ ಆಗಿರ್ತೈತ್ರಿ. ಅವ್ರು ರೊಕ್ಕ ಹಾಕಿ ಬಸ್ ಚಾರ್ಜ್ ಹಾಕಿ ಅಲ್ಲೆಲ್ಲಾ ಹೆಂಗ್ ಹೋಗ್ಬೇಕ್ರಿ? ಆದ್ರ ಇಲ್ಲೊಂದು ಯೂನಿವರ್ಸಿಟಿ ಐತಿ, ಇಲ್ಲ ಅಂತಲ್ಲ, ಅದು ಬರೀ ಮಹಿಳಾ ವಿಶ್ವವಿದ್ಯಾಲಯ ಅಷ್ಟೇ ಐತಿ. ಆದ್ರೆ ಎಲ್ಲರಿಗೂ ಬೇಕು, ಎಲ್ರೂ ಕಲಿಬೇಕು ಅಂತಂದ್ರ ಒಂದು ವಿಶ್ವವಿದ್ಯಾಲಯವನ್ನು ನಮಗ್ ಹಾಕ್ಲೇಬೇಕು. ಇಲ್ಲಿ ರಗಡ್ ಸರಿ ನಾವ್ ಮನ್ವಿ ಕೊಟ್ಟಿವ್ರಿ, ಆದ್ರ ಅವ್ರು ಏನೋ ಅದು ಕೇರೆ ಮಾಡಿಲ್ಲ. ಅಂದ್ರೆ ನಾವಿನ್ನ ಇದು ಹೋರಾಟ ಇಲ್ಲಿಗೆ ನಿಂದ್ರುದಿಲ್ಲ. ನಾವ್ ಮನ್ವಿ ಮಾಡಿದ ತಕ್ಷಣ ನಮ್ ಜಿಲ್ಲಾಧಿಕಾರಿಗಳು ಒಯ್ದು ಕೊಡ್ಬೇಕಾಗಿತ್ತು. ಬಟ್ ಅವ್ರು ಕೊಟ್ಟಾರೇನಿಲ್ಲ ಗೊತ್ತಿಲ್ಲ. ಆದ್ರೆ ಇನ್ನಾದ್ರೂ ನಮ್ಮ ಒಂದು ವಿಶ್ವವಿದ್ಯಾಲಯದ ಮನ್ವಿ ಥ್ಯಾಂಕ್ ಯು. ಈಗ ನಿಮ್ಗೆ ಈಗ ರಾಣಿ ಚೆನ್ನಮ್ಮ ಯೂನಿವರ್ಸಿಟಿ ಬೇಕಂತ ಹೇಳ್ತಾ ಇದ್ರಿ, ಜಮಖಂಡಿನಲ್ಲಿ ಹೇಳ್ತಾ ಇದ್ರಿ ಅಥವಾ ವಿಜಯಪುರ್ನಲ್ಲಿ ಹೇಳ್ತಾ ಇದ್ರಿ? ಜಮಖಂಡಿಯಲ್ಲಿ ಹೇಳ್ತೀವಿ. ಬಿಜಾಪುರ್ನಾಗ ಬೇಕಂತ ಹೇಳಿ ನಾವ್ ಬಾಳ್ ಸರಿ ನಾವ್ ಕೇಳಿವ್ರಿ, ಆದ್ರ ಮನ್ವಿನ ಮಾಡ್ಕೊಂಡಿವ್ರಿ. ಆದ್ರ ಅವ್ರು ಕೊಡಲ್ಲ ಆಗ್ಯಾರಿ. ಮತ್ತೇನ್ ಮಾಡ್ಬೇಕ್ರಿ? ಬಿಜಾಪುರ ಜಿಲ್ಲೆಯಲ್ಲಿ ಮಾಡಿದ್ರೆ ಬಹಳಷ್ಟು ವಿದ್ಯಾರ್ಥಿಗಳಿಗೆ ಒಂದು ಸರಳ ಸರಳ ಆಗ್ತಿತ್ರಿ. ಬಿಜಾಪುರದಾಗ ಮಾಡಿದ್ರೆ ಬಹಳ ಸರಳ ಆಗ್ತಿತ್ರಿ. ಯಾಕಂದ್ರೆ ದೂರದಿಂದ ವಿದ್ಯಾರ್ಥಿಗಳು ಬಿಜಾಪುರಕ್ಕೂ ಬರ್ತಾರಿ. ಆದ್ರೆ ಏನ್ ಮಾಡುದ್ರಿ, ಸ್ವಲ್ಪ ಜನಕ್ಕೆ ಆರ್ಥಿಕವಾಗಿ ತೊಂದರೆ ಇರ್ತೈತ್ರಿ. ಈಗ ಬಸ್ ಫ್ರೀ ಅದಾವ ಅದೇನಿಲ್ಲ, ಬಟ್ ಹುಡುಗರು ಏನ್ ಮಾಡ್ಬೇಕು ಹೇಳ್ರಿ ನೀವೇ? ಎಲ್ಲರಿಗೆ ಸಮಾನವಾಗಿ ಶಿಕ್ಷಣ ಸಿಗ್ಬೇಕು. ಅದ್ರ ಸಂಬಂಧ ನಮ್ಗೊಂದು ವಿಶ್ವವಿದ್ಯಾಲಯ ಬೇಕೇ ಬೇಕು. ಈಗ ನಿಮ್ ಬೇಡಿಕೆ ಪೂರ್ಣ ಆಗ್ಲಿಕ್ಕಂದ್ರೆ ನಿಮ್ ಮುಂದಿನ ನಡೆ ನಮ್ದು ಉಗ್ರ ಹೋರಾಟನೇ ಮುಂದಿನ ನಡೆರಿ. ಇದು ಮನವಿ ಈಡೇರ್ತಂದ್ರ ಓಕೆ, ಇರ್ಲಿಕ್ಕ ಉಗ್ರ ಹೋರಾಟ ನಾವ್ ಮಾಡ್ತೀವಿ. ಇದು ಬರೇ ಇದು ಎಕ್ಸಾಂಪಲ್, ಇದ್ರಕ್ಕಿಂತ ದೊಡ್ಡ ಪ್ರಮಾಣದಲ್ಲಿ ನಿಮ್ದು ಹೋರಾಟ ಆಗೋದು. ಈಗ 1000-2000 ಅಷ್ಟೇ ನಾವ್ ವಿದ್ಯಾರ್ಥಿಗಳು ಇದ್ದಿರ್ಬೇಕು. ಇನ್ ಇಡೀ ವಿಜಾಪುರದಾಗ ಎಷ್ಟು ಜನ ಅದೀವಲ್ಲ ವಿದ್ಯಾರ್ಥಿಗಳು ಎಲ್ಲಾರು ಬಂದ್ ನಾವ್ ಹೋರಾಟ ನಡೆಸ್ತೀವಿ.
ಹೋಗ್ತೀವಿ. ಹಂಗೆ ಯಾರ್ ನಮಗ್ ನ್ಯಾಯ ಕೊಡಲ್ಲ ಅಂತ ಒಂದು ಸಿಚುವೇಶನ್ ಒಳಗ್ ನಾವು ಉಗ್ರ ಹೋರಾಟನೇ ತಾಳ್ತೀವಿ. ಇನ್ಮೇಲೆ ಸರ್ಕಾರಕ್ಕೊಂದು ಎಚ್ಚರಿಕೆ. ಹಾ, ಇದು ಎಚ್ಚರಿಕೆ ರೀ, ಇದು ಮುನ್ನೆಚ್ಚರಿಕೆ. ಎಜುಕೇಶನ್ ಸಲುವಾಗಿ ಪದೇ ಪದೇ ವಿದ್ಯಾರ್ಥಿಗಳು ಪ್ರತಿಭಟನೆ ಮಾಡ್ಬೇಕು, ಪ್ರೊಟೆಸ್ಟ್ ಮಾಡ್ಬೇಕು, ಈ ತರ ಈ ದೇಶದಲ್ಲಿ ಯಾಕೆ ಆಗ್ತದೆ? ಯಾಕಂತಂದ್ರ ರಾಜಕಾರಣಿಗಳು ಏನ್ ಮಾಡ್ರು ಅವ್ರಂತ ಒಂದು ಅವ್ರ ವಿಚಾರದಾಗೆ ಅವ್ರು ಇರ್ತಾರ್ರಿ. ಆದ್ರೆ ನಮ್ಮಂತವ್ರಿಗೆ ಏನೋ ನ್ಯಾಯ ಒದಗಿಸಲ್ರಿ. ನಮ್ಮಂತ ವಿದ್ಯಾರ್ಥಿಗಳಿಗೂ ಅವ್ರಷ್ಟೇ ಅವ್ರು ನೋಡ್ಕೋತಾರಿ. ಅದ್ರ ಸಂಬಂಧ ನಮಗ ನ್ಯಾಯ ಬೇಕು. ಈಗ ಎಂತದ ಗೊತ್ತೇನ್ರಿ, ಈಗ ಸ್ವಲ್ಪ ಜನಕ್ಕೆ ಅಷ್ಟೇ ನೌಕರಿ ಸಿಗ್ತೈತ್ರಿ. ಯಾಕಂತಂದ್ರ ರೊಕ್ಕ ಇರ್ತಾವ, ಹೋಗ್ ಕಲಿತಾರ, ಅವ್ರಿಗೆ ನೌಕರಿ ಸಿಗ್ತೈತಿ. ನಮ್ಮಂತ ಬಡವ್ರ ಏನ್ ಮಾಡ್ಬೇಕ್ರಿ? ನಮ್ಮಂತವ್ರು ಹಿಂಗೆ ಬೀದಿ ಒಳಗೆ ಅಲ್ದಾಡ್ಬೇಕೇನ್ರಿ? ಅದ್ರ ಸಂಬಂಧ ನಮಗ ಯಾವ್ದೇ ಒಂದು ತೊಂದರೆ ಆಗ್ಬಾರ್ದಂತ ಹೇಳಿ ನಮಗ್ ವಿಶ್ವವಿದ್ಯಾಲಯ ಬೇಕಂತ ಹೇಳಿ ನಾವ್ ಕೇಳ್ಕೊಳತ್ತೀವಿ. ಇವತ್ತು ಯಾರ ವತಿಯಿಂದ ನೀವು ಒಂದು ಪ್ರತಿಭಟನೆ ಮಾಡಿ? ABVP. ಹಾ, ತಮ್ಮ ಹೆಸರು? ನೀಲಮ್ಮ ಪೂಜಾರಿ. ಓಕೆ. ಈಗ ಎಲ್ಲಾ ವಿದ್ಯಾರ್ಥಿಗಳು ಕಲೀಲಿಕ್ ಅಂತ ಹೇಳಿ ಬಹಳ ದೂರದಿಂದ ಬರ್ತಾರ. ಅದು ಬಸ್ ಹತ್ಕೊಂಡು ಅಥವಾ ಏನೋ ಒಂದು ಅನಾನುಕೂಲ ತೊಂದರೆಗಳಿಂದ ಅವ್ರು ಬರಕ್ ಆಗಲ್ಲ. ಅವ್ರದ್ದು ಒಂದ್ ಲಾಸ್ ಆಗಿರ್ತದ. ಅವ್ರು ಒಂದ್ 108 ಕನಸುಗಳನ್ನ ಕಟ್ಕೊಂಡಿರ್ತಾರ. ನಾವ್ ಇಂಜಿನಿಯರ್ ಆಗ್ಬೇಕು, ಟೀಚರ್ ಆಗ್ಬೇಕು, ಏನೇನೋ ಆಗ್ಬೇಕಂತ ಕನಸು ಕಟ್ಕೊಂಡಿರ್ತಾರ. ಬಟ್ ಕಾಲೇಜ್ ಅದೆಲ್ಲ ಬೆಳಗಾವಿ ಒಳಗ ದೂರ ಆಗ್ಲಿಕತ್ತದ ಅಂತ ತಿಳ್ಕೊಂಡು ಬಸ್ ಅಲ್ಲಿ ಹೋಗ್ಲಿಕ್ಕೆ 6 ತಾಸ್ ಬೇಕಾಗಿರ್ತದ, ಮಿನಿಮಮ್ 7 ತಾಸ್ ಬೇಕಾಗಿರ್ತದ. ಸೊ ಅವ್ರಿಗಾಗಿ ಒಂದ್ ಅನುಕೂಲ ಮಾಡ್ಕೊಡ್ಲಿಕ್ಕೆ ನಾವ್ ಈ ಹೋರಾಟ ಮಾಡ್ಲಿಕತ್ತೀವಿ. ನೀವು ಒಂದ್ ಕನಸು ಕಂಡ್ಕೊಂಡೆ ಬಂದಿರ್ತೀರಿ, ಅದನ್ನ ನೀವು ಅನುಭವಿಸಿರ್ತೀರಿ. ಸೊ ಹಾಗಾಗಿ ನಿಮಗೂ ಇದೆಲ್ಲ ಗೊತ್ತಾಗಿರ್ತದ. ನೀವು ಒಂದ್ ಸ್ವಲ್ಪ ನಮ್ ಬಗ್ಗೆನೂ ಬಡವ್ರ ಬಗ್ಗೆನೂ ಯೋಚನೆ ಮಾಡಿ ಒಂದ್ ನಿರ್ಧಾರಕ್ ಬರ್ರಿ. ಯಾಕಂದ್ರ ಶ್ರೀಮಂತರು ಎಷ್ಟೋ ಜನ ಶ್ರೀಮಂತರು ಇರ್ತಾರ, ಕಲಿತಾರ, ಬಾಳ ಕಷ್ಟಪಟ್ಟು ಕಲಿತಾರ, ಅವ್ರ ಕಡೆ ರೊಕ್ಕನು ಬರ್ತಾವ. ಅವ್ರು ಹೋಗಿ ಬೇರೆ ಬೇರೆ ಕಡೆ ಕೆಲ್ಸಾನು ತಗೋತಾರ, ಗೌರ್ಮೆಂಟ್ ಜಾಬ್, ಸರ್ಕಾರಿ ಜಾಬ್ ಅದೆಲ್ಲ ತಗೋತಾರ. ಬಟ್ ಬಡವ್ರ ಹಂಗಲ್ಲ. ಆರ್ಥಿಕ ಸ್ಥಿತಿ ಒಳಗಾಗಿ ಅವರು ಏನೋ ಒಂದು ಚಾ ಮಾರ್ಕೋತೋ ಅಥವಾ ಪಾನಿಪುರಿ ಮಾರ್ಕೋತೋ ತಮ್ಮ ಜೀವನ ನಡೆಸ್ತಾರ. ಸೊ ಅವ್ರಿಗಾಗಿ ಈ ಹೋರಾಟ. ಯಾಕಂದ್ರೆ ಅವ್ರು ಎಷ್ಟೇ ಕಲ್ತ್ರುನು ರೊಕ್ಕದಗಿಂತ ವಿದ್ಯಾನೇ ಮುಖ್ಯ ಅನ್ನೋದನ್ನ ಎಲ್ಲಾರು ಮರ್ತಿದಾರ. ಸೊ ರೊಕ್ಕಕ್ಕಿಂತ ವಿದ್ಯಾ ಮುಖ್ಯ. ಯಾಕಂದ್ರೆ ನಮ್ಮ ಕಾಲೇಜಲ್ಲಿ ಒಂದು ಹೇಳ್ಕೊಟ್ಟಿದ್ದಾರೆ, ಇತಿಹಾಸ ರಚಿಸಿದವ ಇತಿಹಾಸ ಸೃಷ್ಟಿಸಬಹುದು. ಇತಿಹಾಸವನ್ನ ಯಾರು ತಿಳ್ಕೊಳಲ್ಲ ಅವ್ರು ಎಂದೂ ಇತಿಹಾಸವನ್ನ ಸೃಷ್ಟಿಸ್ಲಿಕ್ಕೆ ಆಗಂಗಿಲ್ಲ ಅಂತ ನಮ್ಮ ಎಲ್ಲಾ ಸರ್ ಹೇಳ್ಕೊಟ್ಟಿದ್ದಾರ. ಸೊ ಹಾಗಾಗಿ ಈ ಒಂದು ಹೋರಾಟ ಅವ್ರಿಗಾಗಿ, ನಮ್ಮಂತ ಬಡವ್ರಿಗಾಗಿ, ಎಲ್ಲಾ ವಿದ್ಯಾರ್ಥಿಗಳು ಇಲ್ಲೆಲ್ಲ ಕಲೀಲಿಕತ್ತಾರ ಅಂದ್ಮೇಲೆ ಅವ್ರಿಗೂ ಸಮಾನವಾದ ಎಲ್ಲ ಅವ್ರು ಸಮಾನವಾದ ಈಡೇರಿಕೆ ಮಾಡ್ಬೇಕು, ಕೋರಿಕೆಗಳನ್ನ ಕೊಡ್ಬೇಕು, ಅವರಿಗೆ ಸಮಾನವಾದ ಹಕ್ಕನ್ನ ನೀಡ್ಬೇಕು. ಹಾಗಾಗಿ ಈ ಹೋರಾಟ, ನೀವು ಈ ಮನವಿಯನ್ನ ಒಪ್ಕೊಂಡ್ರೆ ಈ ಹೋರಾಟ ಇಲ್ಲಿಗೆ ನಿಂದ್ರುತ್ತೆ. ಅಥವಾ ನೀವು ಇದನ್ನೇ ಮುಂದುವರ್ಸಿದ್ರೆ ನಾವು ಇನ್ನೂ ಜಾಸ್ತಿ ಹೋರಾಟ ಮಾಡ್ತೀವಿ. ಯಾಕಂದ್ರೆ ಇಲ್ಲಿ ಬಂದಿರೋದು 2000-3000 ಜನ ಆಗಿರ್ಬೋದು. ಈ ಮನವಿ ಒಪ್ಕೊಳ್ಳಿಲ್ಲ ಅಂದ್ರೆ ನಾವು ಇನ್ನಷ್ಟು ಈ ದೇಶದಲ್ಲಿ ಎಷ್ಟು ವಿದ್ಯಾರ್ಥಿಗಳಿದ್ದಾರೆ, ಎಷ್ಟು ಡಿಗ್ರಿ, PUC, BBA ಎಷ್ಟು ಜನ ಇದ್ದಾರೆ, ಅವ್ರನ್ನೆಲ್ಲಾರನ್ನು ಕರೆಸ್ಕೊಂಡು ಒಂದಾಗಿ ಹೋರಾಟನ ಮಾಡ್ತೀವಿ. ಬೋಲೋ ಭಾರತ್ ಮಾತಾ ಕಿ ಬೇಕೇ ಬೇಕು. ಈ ಹೋರಾಟ ಮೂಲ ಉದ್ದೇಶ ಒಂದ್ ನಿಮಿಷ, ಹೋರಾಟ ಮಾಡುವ ಮೂಲ ಉದ್ದೇಶ ಏನು? ಈ ಹೋರಾಟ ಮಾಡೋ ಮೂಲ ಉದ್ದೇಶ ಅಂದ್ರ ನಮ್ಮಲ್ಲಿ ಎಷ್ಟೋ ಜನ ಬಡು ವಿದ್ಯಾರ್ಥಿಗಳು ಬಹಳ ದೂರದಿಂದ ಬಂದು ನಮ್ಮ ಕಾಲೇಜಿಗೆ ಬಂದು ಅಡ್ಮಿಷನ್ ತಗೊಂಡು ಕಷ್ಟಪಟ್ಟು ಕಲಿತಾರ. ಬಟ್ ಅವರಿಗೆ ಅದು ಆಗಂಗಿಲ್ಲ. ಬಸ್ ಒಳಗ್ ಬಸ್ ವಿಶ್ವವಿದ್ಯಾಲಯ ಅಂದ್ರೆ ಬಿಜಾಪುರ ಜಿಲ್ಲಾ ಅಥವಾ ನೀವು ಹೇಳ್ತಾ ಇರೋದು ಜಮಖಂಡಿನಲ್ಲಿ ಹೇಳ್ತಾ ಇರೋದು, ಅಲ್ಲೇ ನಿಮ್ಗೆ ಒಂದು ವಿಶ್ವವಿದ್ಯಾಲಯ ಬೇಕು. ವಿಶ್ವವಿದ್ಯಾಲಯ ಅಲ್ಲ ಸರ್, ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯ ಅಂತ ಏನ್ ಸಂಯೋಜಿತವಾಗಿರ್ತಕ್ಕಂಥ ವಿಜಯಪುರ ಜಿಲ್ಲೆ 130ಕ್ಕೂ ಹೆಚ್ಚು ಕಾಲೇಜ್ಗಳೇನಿದಾವ, ಜಮಖಂಡಿ ವಿಶ್ವವಿದ್ಯಾಲಯ ವರ್ಗಾವಣೆ ಮಾಡ್ಬೇಕಂತ ಹೇಳಿ ABVP ಒಂದು ಆಗ್ರಹ ಇದೆ.